ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಗ್ಯಾರಂಟಿಯನ್ನು ಬಂದ್ ಆಗುತ್ತದೆ ಅಂತ ನೀವು ಕೇಳಿರಬಹುದು. ಹೀಗಾಗಿ ಶಕ್ತಿ ಯೋಜನೆಯು ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗಾಗಿ ಈಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯ ದುಡ್ಡನ್ನು ಇನ್ನೂ ಅವರು ಪ್ರೊವೈಡ್ ಮಾಡಿಲ್ಲ ಅಂತ ಸಾರಿಗೆ ನಿಗಮ ಕೂಡ ತಿಳಿಸ್ತಾ ಇದೆ. ಅದಕ್ಕಾಗಿ ಎಷ್ಟು ದುಡ್ಡುಗಳನ್ನು ಇನ್ನೂ ಅವರು ಕೂಡ ಬಿಡುಗಡೆನೆ ಮಾಡಿಲ್ಲ. ಅದಕ್ಕಾಗಿ ಶಕ್ತಿ ಯೋಜನೆ ಕೂಡ ಬಂದ್ ಆಗುತ್ತದೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನೀವು ನೋಡಿರಬಹುದು. ಆದರೆ ಬಂದ್ ಆಗುತ್ತೆ ಅಥವಾ ಇಲ್ವಾ ಮತ್ತು ಯಾವುದೇ ರೀತಿ ಕ್ಯಾನ್ಸಲ್ ಗಳನ್ನು ಆಗುತ್ತವಾ ಇಲ್ವಾ ಅಂತ ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅಕ್ಕಿ ಹಣ ಆಗಲಿ, ಶಕ್ತಿ ಯೋಜನೆ ಆಗಲಿ, ಯುವ ನಿಧಿ ಹಣ ಆಗಲಿ ಮತ್ತು ಫ್ರೀ ಅಕ್ಕಿ ಆಗಲಿ ಬಂದ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವು ಬಹಳಷ್ಟು ದೊಡ್ಡ ಯೋಜನೆಗಳಾಗಿವೆ. ಹೀಗಾಗಿ ಶಕ್ತಿ ಯೋಜನೆ ಕೂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಬರುವಂತ ಮಾಹಿತಿಗಳನ್ನು ಕೂಡ ಹೊರಬಿಟ್ಟಿದೆ. ಏನೆಂದರೆ, ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ದುಡ್ಡನ್ನು ಬಂದಿಲ್ಲ. 4 ವರ್ಷದಿಂದ ಟಿಕೆಟ್ ದರ ಕೂಡ ಏರಿಕೆನೆ ಮಾಡಿಲ್ಲ. ಹಾಗಾಗಿ ನಮಗೆ ಲಾಸ್ ನಲ್ಲಿ ಸರ್ಕಾರ ನಡೀತಾ ಇದೆ ಅಂತ ರಸ್ತೆ ಸಾರಿಗೆ ಸಂಸ್ಥೆ ಕೂಡ ತಿಳಿಸ್ತಾ ಇದೆ. ಅದಕ್ಕಾಗಿ 2020ರಿಂದ ಯಾವುದೇ ರೀತಿಯ ಟಿಕೆಟ್ ದರ ಕೂಡ ಏರಿಕೆ ಮಾಡಿಲ್ಲ. ಹೀಗಾಗಿ ರಸ್ತೆ ಸಾರಿಗೆ ಸಂಸ್ಥೆ ಕೂಡ 15ರಿಂದ 20% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿದೆ. ಹೀಗಾಗಿ ಶಕ್ತಿ ಯೋಜನೆ ಬಂದ್ ಆಗುತ್ತೆ ಇಲ್ವಾ ಅಂತ ಯಾವುದೇ ಮಾಹಿತಿಯನ್ನು ಕೂಡ ಇನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ 9 ಸೀಟುಗಳು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ಬಿಜೆಪಿ ಸರ್ಕಾರವು 21 ಸೀಟುಗಳ ನಡುವೆ ಜಯಶಾಲಿಯನ್ನು ಹೊಂದಿದೆ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಮಾತನ್ನು ಸಿದ್ದರಾಮಯ್ಯನವರ ಹತ್ತಿರ ಹೇಳಿದ್ದಾರೆ. ಏನೆಂದರೆ, ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಮಾಡಿರುವ ನಾವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣನು ಕೊಟ್ಟಿದ್ದೀವಿ ಮತ್ತು ಶಕ್ತಿ ಯೋಜನೆ ಕೂಡ ಕೊಟ್ಟಿದ್ದೀವಿ ಮತ್ತು 200 ಯೂನಿಟ್ ಕರೆಂಟ್ ಕೂಡ ಫ್ರೀ ಮಾಡಿದ್ದೀವಿ ಮತ್ತು ಅಕ್ಕಿ ಹಣನು ಕೂಡ ಕೊಟ್ಟಿದ್ದೀವಿ. ಆದರೆ ನಮ್ಮ ಮಹಿಳೆಯರೇ ಇಷ್ಟೇ ಓಟನ್ನು ಹಾಕಿದ್ದರೆ ಕರ್ನಾಟಕದಲ್ಲಿ 20 ಸೀಟುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಿದ್ದವು. ಇದ್ಯಾಕೆ 9 ಸೀಟುಗಳು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿವೆ ಅಂತ ದೂರನ್ನು ಸಲ್ಲಿಸಲು ರಾಹುಲ್ ಗಾಂಧಿ ಅವರು ಕೂಡ ಸಿದ್ಧರಾಗಿದ್ದಾರೆ ಅಂತ ಹೇಳಬಹುದು. ಏಕೆಂದರೆ ಮಹಿಳೆಯರಿಗೆ ಅನುಕೂಲ ಆಗಿದೆ, ಆದರೂ ಕೂಡ ನಮ್ಮ ಪಕ್ಷ ಏಕೆ ಮೇಲುಗೈ ಸಾಧಿಸಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಹತ್ರ ಮತ್ತು ಸಿದ್ದರಾಮಯ್ಯನವರ ಹತ್ರ ಕೇಳಿಕೊಳ್ಳಲು ಸಿದ್ಧರಾಗಿದ್ದಾರೆ ಅಂತ ನೋಡಬಹುದು. ನೋಡಿ, ಈಗಾಗಲೇ ಲೋಕಸಭಾ ಚುನಾವಣೆ ನಡೆದಿದ್ದರಿಂದ ಕಾಂಗ್ರೆಸ್ ಪಕ್ಷವು ಸೋಲನ್ನು ಕಂಡಿರುತ್ತದೆ ಮತ್ತು ಈ ಯೋಜನೆಯನ್ನು ಬಂದ್ ಆಗುತ್ತದೆ ಅಂತ ಯಾವುದೇ ರೀತಿಯಾಗಿಯೂ ಕೂಡ ರಾಹುಲ್ ಗಾಂಧಿ ಆಗಲಿ ಮತ್ತು ಸಿದ್ದರಾಮಯ್ಯನವರಾಗಲಿ ಮತ್ತು ಡಿ.ಕೆ. ಶಿವಕುಮಾರ್ ಆಗಲಿ ಯಾವುದೇ ರೀತಿಯಿಂದ ಮಾಹಿತಿಯನ್ನು ಅವರು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನೆಂದರೆ, ನಾವು ಮಹಿಳೆಯರಿಗೆ ಇಷ್ಟು ಅನುಕೂಲ ಮಾಡಿದರೂ ಕೂಡ ನಮ್ಮ ಪಕ್ಷವು ಏಕೆ ಸೋಲನ್ನು ಕಂಡಿದೆ ಅಂತ ಸಿದ್ದರಾಮಯ್ಯನವರ ಹತ್ರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಹತ್ರ ಕೇಳುತ್ತೇನೆ ಅಂತ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ಯಾವುದೇ ರೀತಿಯಾಗಿಯೂ ಕೂಡ ಈ 5 ಗ್ಯಾರಂಟಿ ಯೋಜನೆಗಳು ಬಂದ್ ಮಾಡುವುದಿಲ್ಲ ಅಂತ ಮತ್ತು ಬಂದ್ ಮಾಡುತ್ತೇನೆ ಅಂತ ಯಾವುದೇ ರೀತಿಯಾಗಿಯೂ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ ಅಂತ ಹೇಳಬಹುದು. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ, ರಸ್ತೆ ಸಾರಿಗೆ ಸಂಸ್ಥೆಯು ಕೂಡ ಬಹಳಷ್ಟು ಗೊಂದಲದಲ್ಲಿ ಇದೆ ಅಂತ ಹೇಳಬಹುದು. ಏಕೆಂದರೆ 4 ವರ್ಷದಿಂದ ಯಾವುದೇ ರೀತಿಯ ಟಿಕೆಟ್ ದರವನ್ನು ಕೂಡ ಏರಿಕೆನೆ ಮಾಡಿಲ್ಲ. ಹೀಗಾಗಿ ಈ ಕಡೆ ಸರ್ಕಾರಕ್ಕೆ ಲಾಸ್ ಆಗಲು ಸಿದ್ಧವಾಗಿದೆ ಮತ್ತು ಸಾರಿಗೆ ಸಂಸ್ಥೆ ಕೂಡ ಸಿದ್ಧವಾಗಿದೆ ಲಾಸ್ ಆಗಲು ಅಂತ ಹೇಳಬಹುದು. ಏಕೆಂದರೆ ಶಕ್ತಿ ಯೋಜನೆ ಕೂಡ ಬಹಳಷ್ಟು ಹಣವನ್ನು ಕೂಡ ಶಕ್ತಿ ಯೋಜನೆಯ ಹಣವನ್ನು ಇನ್ನು ಕಾಂಗ್ರೆಸ್ ಸರ್ಕಾರವು ರಸ್ತೆ ಸಾರಿಗೆ ಸಂಸ್ಥೆಗೆ ಇನ್ನೂ ಹಣವನ್ನು ಕೂಡ ಕೊಡುವುದು ಬಾಕಿ ಇದೆ ಅಂತ ರಸ್ತೆ ಸಾರಿಗೆ ಸಂಸ್ಥೆಯು ಹೇಳಿಕೊಂಡಿದೆ. ಹೀಗಾಗಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು, ಇಲ್ಲವಾದರೆ ಶಕ್ತಿ ಯೋಜನೆ ಬಂದ್ ಮಾಡಬೇಕು ಅಂತ ರಸ್ತೆ ಸಾರಿಗೆ ಸಂಸ್ಥೆಯು ತಿಳಿಸಿದೆ. ಹೀಗಾಗಿ ರಸ್ತೆ ಸಾರಿಗೆ ಸಂಸ್ಥೆಯು ಮಾತ್ರ ತಿಳಿಸಿದೆ, ಆದರೆ ಕಾಂಗ್ರೆಸ್ ಪಕ್ಷವು ಯಾವುದೇ ರೀತಿಯಾಗಿ ಮಾಹಿತಿಯನ್ನು ಹೊರಬಿಟ್ಟಿಲ್ಲ. ಹೀಗಾಗಿ ಬಂದ್ ಆಗುತ್ತೆ ಇಲ್ವಾ ಅಂತ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮುಂದೆ ನೋಡೋಣ. ಹೇಗೆ ಅಪ್ಡೇಟ್ಗಳು ಬರುತ್ತವೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನೋಡಿ, ನಿಮಗೆ ಮಾಹಿತಿಯನ್ನು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.